ಕಿಚ್ಚ ಸುದೀಪ್ ಅವರು ನಿನ್ನೆ ಹುಬ್ಳಿಯಲ್ಲಿ ಮಾತನಾಡ್ತಾ ಯುದ್ಧ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಯಾಕಾಗಿ ಯುದ್ಧ, ಯಾರಿಗಾಗಿ ಯುದ್ಧ, ಏನು ಉದ್ದೇಶಕ್ಕಾಗಿ ಯುದ್ಧ ಅಂತ ಗೊತ್ತಿಲ್ಲ. ಅದು ಸ್ಟಾರ್ ವಾರ್ ಬಗ್ಗೆನೋ ಅಥವಾ ಫ್ಯಾನ್ಸ್ ವಾರ್ ಬಗ್ಗೆನೋ ಗೊತ್ತಿಲ್ಲ. ಬಟ್ ಖಂಡಿತ ಚಿತ್ರರಂಗ ಒಂದು ಯುದ್ಧ ಮಾಡಬೇಕಾಗಿದೆ. ಯಾಕಂದರೆ ಸಿನಿಮಾ ಮಾಡೋದೇ ಒಂದು ರೀತಿ ಯುದ್ಧ, ಅದನ್ನು ಥಿಯೇಟ್ರ್ ತರದೇ ಇನ್ನೊಂದು ರೀತಿಯ ಯುದ್ಧ, ಹಾಗೆ ಜನರನ್ನು ಕರೆಸೋದು ಒಂಥರ ಯುದ್ಧ ಥರ ಆಗಿದೆ. ಸಿನಿಮಾಗಳು ಓ ಟಿ ಟಿಗಳಲ್ಲಿ ತಗೊಳ್ತಾ ಇಲ್ಲ, ಸ್ಯಾಟಲೈಟ್ಸ್ ಹಕ್ಕುಗಳು ಬರ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದು ಯುದ್ಧ ಆಗಬೇಕಾಗಿದೆ. ನೆಟ್ಫ್ಲಿಕ್ಸ್ ಅವರು ಹೈದರಾಬಾದ್ನಲ್ಲಿ ಆಫೀಸ್ ಮಾಡ್ತಾರೆ, ಪ್ರೈಮ್ ಅವ್ರು ಮೊದಲ ಕನ್ನಡ ಸಿನಿಮಾಗಳನ್ನ ತಗೋತಾ ಇದ್ರು. ಆದರೆ ಈಗೀಗ ಪೇಪರ್ ವ್ಯೂಸ್ ಅಂತ ಬಂತು. ಪೇಪರ್ ವ್ಯೂಸ್ಗೂ ಕೂಡ ಲಿಮಿಟೆಡ್ ಮಾಡಿದಾರಂತೆ. ಅಂದರೆ ತಿಂಗಳಿಗೊಂದು ಕನ್ನಡ ಸಿನಿಮಾ, ಯಾಕಂದರೆ ಕನ್ನಡ ಸಿನಿಮಾಗೆ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಓ ಟಿ ಟಿ ಆಗಲಿ, ಸ್ಯಾಟಲೈಟ್ಸ್ ಹಕ್ಕುಗಳಾಗಲಿ ಇಂಥವು ಬರ್ತಾ ಇಲ್ಲ. ಮತ್ತು ಪೈರಸಿಯ ಕಾಟ, ಅಂದರೆ KGF ಆಗಿರ್ಬೋದು, ಕಾಂತಾರದಂಥ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ಮೇಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಮಾರ್ಕೆಟ್ ಇಲ್ಲ ಅಥವಾ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ ಅಂದಮೇಲೆ ಅದಕ್ಕೆ ಒಂದು ಯುದ್ಧ ಆಗಬೇಕಾಗಿದೆ. ಅದು ಕಿಚ್ಚ ಸುದೀಪ್ ಅವರು ಒಬ್ಬರಿಂದೇ ಅಲ್ಲ, ಇಡೀ ಇಂಡಸ್ಟ್ರಿ ಸೇರೋ ಒಂದು ಯುದ್ಧ ಮಾಡಬೇಕಾಗಿದೆ. ಇಂಡಸ್ಟ್ರಿಗೆ ಏನೇನು ಸವಲತ್ತುಗಳು ಬೇಕು, ಏನಾಗಬೇಕು, ಥಿಯೇಟ್ರ್ಗಳು ಬೇಕು, ಅಂದರೆ ಸಣ್ಣ ಸಣ್ಣ ಚಿತ್ರಮಂದಿರಗಳಾಗಬೇಕು, ಮತ್ತು ಥಿಯೇಟ್ರದ್ದು ಟಿಕೆಟ್ ಪ್ರೈಸ್ ಕಡಿಮೆ ಆಗಬೇಕು. ಈ ರೀತಿಯ ಸವಲತ್ತುಗಳಿಗೋಸ್ಕರ ಇಡೀ ಚಿತ್ರರಂಗ ಒಗ್ಗಟ್ಟಾಗಿ ಒಂದು ಯುದ್ಧ ಮಾಡಬೇಕಾಗಿದೆ. ಫ್ಯಾನ್ಸ್ ವಾರು, ಸ್ಟಾರ್ಸ್ ವಾರ್ಸಿಂದ ಏನೂ ಚಿತ್ರರಂಗಕ್ಕೆ ಉಪಯೋಗ ಇಲ್ಲ. ನಿಜ ಹೇಳ್ಬೇಕಂದ್ರೆ ಒಂದು ಒಗ್ಗಟ್ಟಿಂದ ಇಂಡಸ್ಟ್ರಿ ಹೋಗಬೇಕಾಗಿದೆ, ಒಂದು ಯುದ್ಧ ಥರ ಮಾಡಲೇಬೇಕಾಗಿದೆ.